ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಆಲೂಗಡ್ಡೆ ಒಂದು ಟೇಸ್ಟಿ ಆದಂಥ ಕ್ರಂಚಿ ಆದಂಥ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾಯಿದ್ದೀನಿ. 10-15 ನಿಮಿಷ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂದ್ಕೊಂಡಾಗ ಇದನ್ನು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಈ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ವಿಡಿಯೋ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಅನಿಸ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ವಿಡಿಯೋಗಳನ್ನ ನೋಡ್ಬೋದು, ಹೊಸ ಹೊಸ ರೆಸಿಪಿಗಳನ್ನು ನೀವು ಕಲಿಬೋದು. ಹಾಗಾದ್ರೆ ನೋಡಿರಿ, ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿ ನೋಡಿರಿ, ನಾನು ಒಂದು ಹಸಿ ಆಲೂಗಡ್ಡೆನ ಬಳಸಿ ಇವತ್ತು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಾಯ್ಲ್ ಮಾಡಿದ್ದಲ್ಲ, ಹಸಿಯಾದಂಥ ಆಲೂಗಡ್ಡೆನ ಬಳಸ್ಬೋದು. ನಿಮಗೆ ಸ್ನ್ಯಾಕ್ಸ್ ಕ್ವಾಂಟಿಟಿ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಒಂದು ಆಲೂಗಡ್ಡೆನ ಅಥವಾ ಜಾಸ್ತಿ ನಿಮ್ಮ ಸ್ನ್ಯಾಕ್ಸ್ ಕ್ವಾಂಟಿಟಿ ನೋಡಿಕೊಂಡು ನೀವು ಇದನ್ನು ಬಳಸ್ಬೋದು. ಇಲ್ಲಿ ನೋಡಿರಿ, ಈ ಆಲೂಗಡ್ಡೆನ ಮೇಲಿಂದ ಸಿಪ್ಪೆನ ಈ ಥರ ಗ್ರೇಟ್ ಮಾಡಿ ತೊಗೊಳ್ರಿ. ಇದರಲ್ಲಿ ಏನಾದರೂ ಧೂಳೋದಿದ್ರೆ ಹೋಗ್ಬಿಡುತ್ತೆ. ಆಮೇಲೆ ಈ ರೀತಿ ಸಿಪ್ಪೆ ತೆಗೆದು ನಾವು ಯೂಸ್ ಮಾಡೋದ್ರಿಂದ ಸ್ನ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಹಾಗಾದರೆ ಇದು ನೋಡಿರಿ, ಈ ಥರ ಗ್ರೇಟ್ ಮಾಡಿ ಒಂದ್ಸರಿ ನೀರಲ್ಲಿ ಇದನ್ನು ವಾಶ್ ಮಾಡಿ ತಗೊಳ್ರಿ. ಈಗ ಇದನ್ನು ನೋಡಿರಿ, ಈ ಥರ ಗ್ರೇಟರ್ ತಗೊಂಡು ತುಂಬ ದೊಡ್ಡದಾದಂಥ ಲೇಯರ್ಸನ್ನು ನಾನಿಲ್ಲಿ ಗ್ರೇಟ್ ಮಾಡಿ ತಗೋತಾ ಇದ್ದೀನಿ. ಯಾಕಂದರೆ ಚಿಕ್ಕ ಲೇಯರ್ಸ್ ಆದರೆ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ದೊಡ್ಡದಾಗಿರೋಂಥ ಲೇಯರ್ಸನ್ನೇ ನೀವು ಗ್ರೇಟ್ ಮಾಡಿ ತಗೊಳ್ರಿ. ಆವಾಗ ಫ್ರೈ ಮಾಡಿದಾಗ ಸಹಿತ ಇದೇನಾಗುತ್ತೆ, ಕ್ರಂಚಿಯಾಗಿ ಬರುತ್ತೆ. ಟೇಸ್ಟ್ ತುಂಬ ಸೂಪರಾಗಿರುತ್ತೆ. ಇದೇ ರೀತಿ ಎಲ್ಲದನ್ನು ಗ್ರೇಟ್ ಮಾಡಿ ತಗೊಳ್ರಿ. ಇಲ್ಲಿ ನೋಡಿರಿ, ಇಷ್ಟು ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ. ಹೀಗಿದ್ದರೆ ಸಾಕು ನೋಡಿರಿ. ಈಗ ಇದನ್ನು ಒಂದ್ಸರಿ ವಾಶ್ ಮಾಡಿ ತೊಗೊಂಡ್ಬರ್ತೀನಿ. ಒಂದೆರಡು ಸರಿ ತೊಳೆದ್ರೆ ಸಾಕು ನೋಡಿರಿ. ಇದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ಹೊರಟೋಗುತ್ತೆ. ಸ್ಟಾರ್ಚ್ ಇದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಆಲೂಗಡ್ಡೆ ಕಪ್ಪಾಗಿಬಿಡುತ್ತೆ. ಹಂಗೆ ಕಪ್ಪಾಗಬಾರ್ದು ಅಂದಾಗ ಒಂದು 2-3 ಸರಿ ಇದನ್ನು ನೀರಲ್ಲಿ ಹಾಕಿ ಈ ರೀತಿ ವಾಶ್ ಮಾಡಿ ತೊಗೊಂಡ್ರೆ ನೋಡಿರಿ, ಲೇಯರ್ಸ್ ಕೂಡ ಹಾರ್ಡ್ ಆಗುತ್ತೆ. ಫ್ರೈ ಮಾಡಿದ್ಮೇಲೆ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬರುತ್ತೆ ನೋಡಿರಿ. ಇದರಲ್ಲಿ ನೀರಿನಂಶ ಇರಬಾರ್ದು. ಆ ರೀತಿ ಇದನ್ನು ಪೂರ್ತಿಯಾಗಿ ಈ ಥರ ಸ್ಕ್ವೀಸ್ ಮಾಡಿ ತೊಗೊಳ್ರಿ. ಇಲ್ಲಾಂದರೆ ನೀವು ಸ್ಟ್ರೈನರ್ ಇದ್ದರೆ ಅದರಲ್ಲಿ ಹಾಕಿ ನೀವು ಇದನ್ನು ಒಂದು 5 ನಿಮಿಷ ಬಿಟ್ಬಿಟ್ರೆ ನೋಡಿರಿ, ನೀಟಾಗಿ ನೀರೆಲ್ಲ ಇಳ್ಕೊಂಬಿಡುತ್ತೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, 1 ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಒಂದು ದೊಡ್ಡ ಬೌಲ್ನಲ್ಲಿ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ಮೈದಾ ಬಳಸಿ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟನ್ನು ಬಳಸಿ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾವು ಚಪಾತಿ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ, ಅದೇ ಹಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿರಿ, ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹಿಟ್ಟು ನಾದ್ಕೊಳ್ಳೋಕ್ಕೆ ನಿಮಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೋ ಅದನ್ನು ತೊಗೊಳ್ರಿ ನೀವು. ಈಗ ಇದಕ್ಕೆ 1 ಸ್ಪೂನಷ್ಟು ಅಜ್ವೇನನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೈಯಿಂದ ಈ ಥರ ತಿಕ್ಕಿ ಹಾಕಿರಿ, ಅದರ ಅರೋಮ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅಜ್ವೈನ್ ಕೂಡ ಡೈಜೆಷನ್ಗೆ ತುಂಬ ಒಳ್ಳೆಯದು, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿರಿ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಿಟ್ಟು ನಾದಬೇಕಾದ್ರೆ ನಾವು ಮಾಮೂಲು ಒಂದು ಚಿಟಿಕೆ ಹಾಕ್ತೀವಲ್ವ, ಅಷ್ಟೇ ಉಪ್ಪು ಹಾಕಿರಿ. ರುಚಿಗೆ ತಕ್ಕಷ್ಟು ಹಾಕಕ್ಕೆ ಹೋಗ್ಬೇಡ್ರಿ, ಒಂದು ಚಿಟಿಕೆ ಹಾಕಿರಿ. ಸ್ವಲ್ಪ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ಹಾಕಿರಿ. ಇದು ಬಿಸಿ ಅಲ್ಲ, ತಣ್ಣಗಿರುವಂಥ ಎಣ್ಣೆನ ಹಾಕಿ ಇದನ್ನು ಹಿಟ್ಟಿನ ಜೊತೆ ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ರಿ. ಈ ರೀತಿ ಎಣ್ಣೆ ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡೋದ್ರಿಂದ ಇನ್ನೂ ಗರಿಗರಿಯಾಗಿ ಬರುತ್ತೆ ನೋಡಿರಿ, ಸ್ನ್ಯಾಕ್ಸು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನೀಟಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಗಟ್ಟಿಯಾದಂಥ ಹಿಟ್ಟನ್ನು ನಾದಬೇಕು. ಚಪಾತಿ ರೀತಿ ಎಲ್ಲ ನಾದೋದು ಬೇಡ, ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ನಮಗೆ ಲಟ್ಸೋಕ್ಕೆ ಚೆನ್ನಾಗಿರುತ್ತೆ, ಅಂಟುಕೊಳ್ಳೋದಿಲ್ಲ. ನಾವು ಇದನ್ನು ಲೇಯರ್ಸ್ ಆಗಿ ಕಟ್ ಮಾಡೋದ್ರಿಂದ ನೋಡಿರಿ, ಸ್ವಲ್ಪ ನೀಟಾಗಿ ಬರಬೇಕು ಶೇಪ್ ಎಲ್ಲ ಅಂದಾಗ ಈ ರೀತಿ ಗಟ್ಟಿಯಾಗಿಯೇ ನಾದ್ಕೊಳ್ರಿ. ಹಾಗಾಗಿ ಸ್ವಲ್ಪ ನೀರು ಹಾಕ್ತಾ ನಾದ್ರಿ. ಒಂದೇ ಸರಿ ನೀರು ಹಾಕಕ್ಕೆ ಹೋದರೆ ಹಿಟ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರೋದಿಲ್ಲ ನೋಡಿರಿ. ಮತ್ತು ಹಿಟ್ಟು ನೀರಾದರೆ ಮತ್ತೆ ಹಿಟ್ಟು ಸೇರಿಸ್ಬೇಕಾಗತ್ತೆ. ಫಸ್ಟಿಗೆ ನಾದಬೇಕಾದ್ರೇ ನೀವು ನೀರನ್ನು ನೋಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಗಟ್ಟಿಯಾಗಿಯೇ ನಾದ್ಕೊಂಡು ಇದನ್ನು ಒಂದು 5-10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು ನೋಡಿರಿ. ಚೆನ್ನಾಗಿ ನೆನೆದ ಮೇಲೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಫಸ್ಟೇ ನೀವು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ. ಈಗ ಇದನ್ನು ಸ್ವಲ್ಪ ನಾದ್ಕೊಂಡು ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ನೆನೆದ ಮೇಲೆ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಟೈಮ್ ಇದ್ದರೆ ಒಂದು 10-15 ನಿಮಿಷ ನೀವು ಇದನ್ನು ನೆನೆಸ್ಬೋದು. ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಹದವಾಗಿ ಬರುತ್ತೆ. ಈಗ ಅದನ್ನ ಸೈಡಿಗೆ ಎತ್ತಿಡೋಣ ಹಿಟ್ಟು. ಇಲ್ಲಿ ನೋಡಿರಿ, ಫಸ್ಟ್ ನಾನು ಆಲೂಗಡ್ಡೆ ಲೇಯರ್ಸನ್ನು ಗ್ರೇಟ್ ಮಾಡಿ ತೊಗೊಂಡಿದ್ದೀನಲ್ವ, ನೋಡಿರಿ ಈ ರೀತಿ ಡ್ರೈ ಆಗಿಯೇ ಇರಬೇಕು, ನೀರಿನ ಅಂಶ ಇರಬಾರ್ದು ಇದರಲ್ಲಿ. ಯಾಕಂದರೆ ಇದನ್ನು ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ.
ಆಮೇಲೆ ನೋಡಿರಿ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಕೊತ್ತಂಬರಿ ಸೊಪ್ಪು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಿ ನಿಮ್ಮ ಹತ್ರ ಕಸ್ತೂರಿ ಮೇಥಿ ಇದ್ದರೆ ಅದನ್ನು ಕೂಡ ನೀವು ಬಳಸ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಹಿತ ಸ್ವಲ್ಪ ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ ಫಸ್ಟ್ ಹಿಟ್ಟು ಚೆನ್ನಾಗಿ ಈಗ ನೆನೆದಿದೆ, ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ ನಾನು. ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ. ನೆನೆದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನೋಡಿರಿ ಈ ಥರ ರೋಲ್ ಮಾಡಿಕೊಂಡು ನಾವು ಚಪಾತಿ ಉಳ್ಳೆ ಎಲ್ಲ ಮಾಡ್ತೀವಲ್ವ, ಆ ರೀತಿ ಇದನ್ನು ಚಿಕ್ಕ ಚಿಕ್ಕದಾದಂಥ ಉಳ್ಳೆಗಳನ್ನು ಮಾಡಿಕೊಳ್ರಿ. ನಿಮಗೆ ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಲೇಯರ್ಸನ್ನು ನೀವು ಚಪಾತಿ ಮಾಡ್ಕೋಬೋದು. ನಾನಿಲ್ಲಿ 4 ಉಳ್ಳೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಸೇಮ್ ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಂಡು ತೊಗೊಂಡು ತುಂಬ ದಪ್ಪಗೆ ಲಟ್ಟಿಸ್ಬಾರ್ದು, ತುಂಬ ತೆಳುವಾಗಿಯೂ ಲಟ್ಟಿಸ್ಬಾರ್ದು. ನೀವು ಇದರಲ್ಲಿ 5-6 ಚಪಾತಿನೂ ಸಹಿತ ಮಾಡ್ಬೋದು. ಆದರೆ ಸ್ವಲ್ಪ ದೊಡ್ಡದಾಗಿದ್ದರೆ ಒಂದೇ ಸರಿಗೆ ಬೇಗನೆ ಆಗುತ್ತೆ ಅಂಥೇಳಿ ಸ್ವಲ್ಪ ದೊಡ್ಡದಾಗಿರುವಂಥ ಚಪಾತಿ ಉಳ್ಳೆಗಳನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕಿ ಇದನ್ನು ನೋಡಿರಿ ಈ ರೀತಿ ಲಟ್ಟಿಸ್ಕೊಳ್ರಿ. ಬೇಗನೆ ಆಗುತ್ತೆ. ಹಿಟ್ಟು ಗಟ್ಟಿಯಾಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸ್ವಲ್ಪ ಮೆತ್ತಗೆ ನಾದ್ಕೊಂಡ್ಬಿಟ್ರೆ ನೋಡಿರಿ ಈ ರೀತಿ ಪರ್ಫೆಕ್ಟಾಗಿ ಬರೋದಿಲ್ಲ. ಹೀಗೆ ಬರಬೇಕು ಅಂದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಈಗ ನೋಡಿರಿ ಚಪಾತಿ ರೀತಿ ಇದನ್ನು ಲಟ್ಟಿಸ್ಕೊಂಡು ಹೀಗೇ ಎಲ್ಲದನ್ನು ನಾನಿಲ್ಲಿ ಲಟ್ಟಿಸ್ಕೊಂಡು ತೊಗೊಂಡು ಬರ್ತೀನಿ. ಅಂದರೆ 4 ಚಪಾತಿಗಳನ್ನು ನಾನಿಲ್ಲಿ ರೆಡಿ ಮಾಡಿದ್ದೀನಿ. ನೋಡಿರಿ ಈ ರೀತಿ ದೊಡ್ಡದಾಗಿರುವಂಥ ಚಪಾತಿಗಳನ್ನು ಲಟ್ಟಿಸ್ಕೊಳ್ರಿ. ಈಗ ಇದಕ್ಕೆ ನಾವು ಫಸ್ಟು ಇದನ್ನು ನೋಡಿರಿ ಆಲೂಗಡ್ಡೆ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಲೇಯರ್ಸಿಗೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಈಗ ನೋಡಿ ಚಪಾತಿ ಲಟ್ಸೋದ್ರಲ್ಲೇ ಅದೇನಾಗಿದೆ ನೀರು ಬಿಟ್ಕೊಂಡಿದೆ, ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಈ ರೀತಿ ಇದನ್ನು ಚೆನ್ನಾಗಿ ಹಿಂಡಿ ತಗೊಳ್ರಿ. ಅದರಲ್ಲಿರುವಂಥ ಇನ್ನೂ ಸ್ಟಾರ್ಚ್ ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ ಪೂರ್ತಿಯಾಗಿ ಇದನ್ನು ಸ್ಕ್ವೀಸ್ ಮಾಡಿ ತಗೊಳ್ರಿ. ಅಂದರೆ ಪೂರ್ತಿ ಡ್ರೈ ಆಗಿರಬೇಕು. ನೀರಾಗಿದ್ದರೆ ಚೆನ್ನಾಗಿ ಬರೋದಿಲ್ಲ, ಕೆಟ್ಟೋಗ್ಬಿಡುತ್ತೆ ಸ್ನ್ಯಾಕ್ಸು. ಹಂಗಾಗಬಾರ್ದು ಅಂತಂದರೆ ಇದನ್ನು ಪೂರ್ತಿ ಇನ್ನೊಂದು ಸರಿ ನೀವು ಚೆನ್ನಾಗಿ ಇದನ್ನು ನೀರನ್ನು ಹಿಂಡಿ ತಗೊಳ್ರಿ. ನಾವು ಉಪ್ಪು ಹಾಕಿರೋದ್ರಿಂದ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಪೂರ್ತಿ ಬಿಟ್ಕೊಂಡಿರುತ್ತೆ. ಈಗ ಇದಕ್ಕೆ ಇನ್ನೇನು ಸ್ಪೈಸಿ ನಾವು ಆ್ಯಡ್ ಮಾಡಿಲ್ಲ, ಜಸ್ಟ್ ಕೊತ್ತಂಬರಿ ಸೊಪ್ಪು ಉಪ್ಪು ಅಷ್ಟೇ ಹಾಕಿದ್ವಿ. ಈ ರೀತಿ ಪೂರ್ತಿ ಹಿಂಡಿ ತಗೊಂಡ್ಮೇಲೆ ಇದಕ್ಕೆ ಸ್ಪೈಸಸ್ಸನ್ನು ಆ್ಯಡ್ ಮಾಡೋಣ. ನಾನು ಸಿಂಪಲ್ ಆಗಿರೋಂಥ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸ್ತಾ ಇದ್ದೀನಿ. ಜಾಸ್ತಿ ಏನು ಮಸಾಲ ಹಾಕಿಲ್ಲ. ಇದಕ್ಕೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಅಚ್ಚ ಖಾರದ ಪುಡಿನೂ ಹಾಕ್ಬೋದು. ಸ್ವಲ್ಪ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಪೆಪ್ಪರ್ ಪೌಡ್ರ್ ಅಥವಾ ಆಮ್ಚೂರ್ ಪೌಡರನ್ನಾದರೂ ಬಳಸ್ಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸನ್ನು ಮಸಾಲೆಗಳನ್ನು ಬಳಸ್ತಾ ಇಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಫಸ್ಟ್ ಏನು ಚಪಾತಿಗಳನ್ನು ರೆಡಿ ಮಾಡಿರ್ತೀವಲ್ಲ ಅದನ್ನು ಒಂದೊಂದಾಗಿ ಹಾಕಿ ಅದ್ರ ಮೇಲೆ ಇದನ್ನು ಮಸಾಲಾನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಜಾಸ್ತಿ ಆಲೂಗಡ್ಡೆನಾದರೂ ಬಳಸಿ ಮಾಡ್ಬೋದು. ನೋಡಿರಿ ತುಂಬ ಚೆನ್ನಾಗಿರುತ್ತೆ. ಇದು ಫಿಲ್ಲಿಂಗ್ ಏನಿರುತ್ತೆ ನೋಡಿರಿ ಒಳಗಡೆ, ಇದೇ ಒಂದು ಜಬರ್ದಸ್ತ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ, ಸೂಪರಾಗಿರುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಜಾಸ್ತಿ ಆಲೂಗಡ್ಡೆನ ಬಳಸ್ಬೋದು. ಇನ್ನೂ 2 ಆಲೂಗಡ್ಡೆನಾದರೂ ನೀವು ಬಳಸಿ ಮಾಡ್ಕೋಬೋದು. ನೋಡಿರಿ ಇದ್ರ ಮೇಲೆ ಇನ್ನೊಂದು ಚಪಾತಿನ ಈ ಥರ ಕೋಟ್ ಮಾಡಿರಿ. ಹೀಗೇ ಒಂದೊಂದಾಗೇ ಹಾಕಿ ಮೇಲೆ ಇದನ್ನು ಮಸಾಲ ಸ್ಪ್ರೆಡ್ ಮಾಡ್ತಾ ನೀವು ಇದನ್ನು ಸ್ನ್ಯಾಕ್ಸನ್ನು ಪೂರ್ತಿಯಾಗಿ ಫಿಲ್ ಮಾಡಿಕೊಳ್ರಿ. 4 ಚಪಾತಿನೂ ಈ ರೀತಿ ಮೇಲ್ಗಡೆ ಹಾಕಿ ಸುತ್ತಲೂ ಎಡ್ಜಸ್ ಏನಿರುತ್ತೆ ನೋಡಿರಿ ಇದನ್ನು ಪ್ರೆಸ್ ಮಾಡಿಕೊಳ್ರಿ. ನಾವು ಫಿಲ್ಲಿಂಗ್ ಏನು ಮಾಡಿರ್ತೀವಲ್ವ ಅದು ಹೊರಗಡೆ ಬರದೇ ಇರೋ ರೀತಿ ನೋಡಿಕೊಂಡು ಇದನ್ನು ನೀಟಾಗಿ ಅಂಟಿಸ್ರಿ. ಅಂಟಲಿಲ್ಲ ಅಂದರೆ ಸ್ವಲ್ಪ ಇದನ್ನು ನೀರು ಹಾಕಿ ಅಂಟಿಸ್ಕೊಳ್ರಿ, ಚೆನ್ನಾಗಿ ಬರುತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಸುತ್ತಕೊಳ್ರಿ, ರೋಲ್ ಥರ ಇದನ್ನು ಮಾಡ್ಕೊಳ್ರಿ. ನಿಮ್ಗೆ ಹೇಗೆ ಈಸಿ ಆಗುತ್ತೋ ಆ ಮೆಥಡ್ನಲ್ಲಿ ನೀವು ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ರಿ. ನೋಡಿರಿ ಈ ರೀತಿ ಮಾಡಿಕೊಂಡ್ರೆ ಹೊರಗಡೆ ಬರೋದಿಲ್ಲ, ಫಿಲ್ಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೋಡಿರಿ ಲಾಸ್ಟಲ್ಲಿ ನೋಡಿರಿ ಇದೇನು ಎಡ್ಜಸ್ ಇರುತ್ತೆ ಇದು ಅಂಟೋದಿಲ್ಲ. ಸ್ವಲ್ಪ ಇದಕ್ಕೆ ನೀರು ಅಂಟಿಸ್ರಿ. ನೀರು ಅಂಟಿಸಿ ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿದ್ರೆ ನೋಡಿರಿ ಪೂರ್ತಿ ಪ್ಯಾಕ್ ಆಗಿಬಿಡುತ್ತೆ. ಇದನ್ನು ಚೆನ್ನಾಗಿ ಇನ್ನೊಂದು ಸರಿ ರೋಲ್ ಮಾಡಿಕೊಂಡು ಈ ರೀತಿ ಇದನ್ನು ಇಟ್ಕೊಂಬಿಡ್ರಿ. ಈಗ ನೋಡಿರಿ ಒಂದು ಸ್ಟೀಲ್ ಪ್ಲೇಟ್ ಅಥವಾ ಇದನ್ನು ತೊಗೊಳ್ರಿ, ತಟ್ಟೆನ ತೊಗೊಂಡು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ರಿ. ಎಣ್ಣೆನ ತಟ್ಟೆಗೆ ಸವರ್ರಿ, ಸ್ವಲ್ಪ ಅಂಟಬಾರ್ದು ಅಂತೇಳಿ. ಸ್ಟೀಮ್ ಮಾಡಬೇಕಾದ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಅಂಟಬಾರ್ದು ಅಂತೇಳಿ ಇದನ್ನು ಎಣ್ಣೆ ಹಚ್ಚಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ನೋಡಿರಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ. ಒಂದು 10ರಿಂದ 15 ನಿಮಿಷ ಇದನ್ನು ಸ್ಟೀಮ್ ಮಾಡಿದ್ರೆ ಸಾಕು. 10 ನಿಮಿಷ ಸ್ಟೀಮ್ ಮಾಡಿದ್ರು ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೀವು ಇದನ್ನು ಇಡ್ಲಿ ಪಾತ್ರೆನಲ್ಲಾದರೂ ಮಾಡ್ಕೋಬೋದು ಅಥವಾ ಸ್ಟೀಮರ್ ಇದ್ದರೆ ಅದರಲ್ಲಾದರೂ ನೀವು ಇದನ್ನು ಸ್ಟೀಮ್ ಮಾಡ್ಕೋಬೋದು. ಒಂದು 10 ನಿಮಿಷ ಇದು ಸ್ಟೀಮ್ ಆಗಲಿ. ಇಲ್ಲಿ ನೋಡಿರಿ ನಾನಿಲ್ಲಿ ಕೋಟಿಂಗ್
ಕೋಟಿಂಗಿಗೋಸ್ಕರ ಸ್ಲರಿ ಮಾಡ್ತಾಯಿದ್ದೀನಿ. ಒಂದು ಬೌಲ್ ತೊಗೊಳ್ರಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನೇ ಹಾಕಿರಿ. ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟನ್ನು ಹಾಕ್ಬೋದು. ಗೋಧಿ ಹಿಟ್ಟು ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೆಯದು, ಹಾಗಾಗಿ ಗೋಧಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿರಿ. ಸ್ವಲ್ಪ ಜಾಸ್ತಿ ಉಪ್ಪು ಹಾಕೋದು ಬೇಡ, ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಿರಿ. ಸ್ಲರಿ ಆಗಿರೋದ್ರಿಂದ ಉಪ್ಪು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಇದು. ಒಂದು ಚಿಟಿಕೆ ಹಾಕಿದರೆ ಸಾಕು ನೋಡಿರಿ. ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ, ಸಣ್ಣಗೆ ಕಟ್ ಮಾಡಿದಂಥದ್ದು. 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ಅದು ರುಚಿ ಮತ್ತು ಕ್ರಂಚಿನೆಸ್ ಜಾಸ್ತಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ಇದನ್ನು ಲಮ್ಸ್ ಇಲ್ಲದೇ ಇರೋ ರೀತಿ ಕಲಿಸ್ಕೊಳ್ರಿ, ಅಂದರೆ ಗಂಟುಗಳಿರಬಾರ್ದು. ಹಾಗೆ ನೋಡ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಎತ್ತಿಡ್ರಿ. ಅಂದರೆ ಸ್ವಲ್ಪ ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ನೀರಾಗೂ ಇರಬಾರ್ದು ನೋಡಿರಿ. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಅದರಲ್ಲಿ ಡಿಪ್ ಮಾಡಬೇಕಾದ್ರೆ ಕೋಟಿಂಗ್ ಕುಂತ್ಕೋಬೇಕು, ಅಷ್ಟೇ ನೋಡಿಕೊಂಡು ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಗಂಟುಗಳು ಮಾತ್ರ ಇರಬಾರ್ದು ನೋಡಿರಿ. ಈ ರೀತಿ ಇದನ್ನು ಸ್ಲರಿನ ರೆಡಿ ಮಾಡ್ಕೊಳ್ರಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇಷ್ಟಿದ್ರೆ ಸಾಕು, ತುಂಬ ಗಟ್ಟಿನೂ ಬೇಡ, ತುಂಬ ನೀರಾಗೂ ಬೇಡ. ಇಲ್ಲಿ ನೋಡಿರಿ, ಒಂದು 10 ನಿಮಿಷ ಸ್ಟೀಮ್ ಆದಮೇಲೆ ನಾನಿಲ್ಲಿ ಹೊರಗಡೆ ತೆಗೆದಿದ್ದೀನಿ. ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇದು ಕಂಪ್ಲೀಟಾಗಿ ತಣ್ಣಗಾಗಲಿ. ಬಿಸಿ ಇರಬೇಕಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ತಣ್ಣಗಾದ್ಮೇಲೆ ನೋಡಿರಿ, ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಚಾಕು ತಗೊಂಡು ಇದನ್ನು ರೌಂಡ್ ಶೇಪಲ್ಲಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಚೆನ್ನಾಗಿ ಬರುತ್ತೆ. ಲೇಯರ್ಸ್ ಕೂಡ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ನೀವು ಕಟ್ ಮಾಡ್ಕೊಳ್ರಿ. ನಿಮ್ಗಿನ್ನೂ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೋದು. ನೋಡಿರಿ, ಸ್ಟೀಮ್ ಮಾಡಿರೋದ್ರಿಂದ ಒಳಗಡೆ ಕೂಡ ಆಲೂಗಡ್ಡೆ ಲೇಯರ್ಸು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಫ್ರೈ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿರಿ, ಇಷ್ಟೊಂದು ಸ್ನ್ಯಾಕ್ಸ್ ಇಲ್ಲಿ ತಯಾರಾಗಿದೆ. ಒಂದೇ ಟೈಮಿಗೆ ನಾವು ಇಷ್ಟೊಂದನ್ನು ಮಾಡ್ಬೋದು. ಈಗ ನೋಡಿರಿ, ಇದನ್ನು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಇವತ್ತು ಡೀಪ್ ಫ್ರೈ ಮಾಡ್ತಾಯಿಲ್ಲ. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿರಿ. ಆಮೇಲೆ ನೋಡಿರಿ, ಇಲ್ಲಿ ಸ್ಲರಿ ರೆಡಿಯಾಗಿದೆ. ಆಮೇಲೆ ಕಟ್ ಮಾಡಿದಂಥ ಎಲ್ಲ ಸ್ಲೈಸಸ್ ಕೂಡ ಇದ್ದಾವೆ. ಇದರಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ಎಣ್ಣೆಗೆ ಡೈರೆಕ್ಟಾಗಿ ಫ್ರೈ ಮಾಡಬೇಕು. ಯಾಕಂದರೆ ಇದರಲ್ಲಿ ನಾನು ನೆನೆಸೋ ಹಾಗಿಲ್ಲ. ನಾವು ಇದರಲ್ಲಿ ಡಿಪ್ ಮಾಡಿದ ತಕ್ಷಣ ಎಣ್ಣೆಗೆ ಹಾಕಿ ಡೈರೆಕ್ಟಾಗಿ ಫ್ರೈ ಮಾಡಿರಿ. ಆವಾಗ ಚೆನ್ನಾಗಿ ಬರುತ್ತೆ. ಕೋಟಿಂಗ್ ಕೂಡ ಸೂಪರಾಗಿ ಕುತ್ಕೊಳ್ಳುತ್ತೆ. ಆಯಿಲ್ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋಂಗಿಲ್ಲ. ನಾವು ಫ್ರೈ ಮಾಡಬೇಕಾದ್ರೆ ಸ್ನ್ಯಾಕ್ಸಲ್ಲಿ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಜಾಸ್ತಿ. ಹಂಗಾಗಬಾರ್ದು ಅಂದರೆ ನೀವು ಇದನ್ನು ಈ ರೀತಿ ಸ್ಲರಿ ಮಾಡಿ ಡಿಪ್ ಮಾಡಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಟೇಸ್ಟ್ ಕೂಡ ಸೂಪರ್ ಜಬರ್ದಸ್ತಾಗಿರುತ್ತೆ. ಹೀಗೆ ಒಂದೊಂದನ್ನೇ ಎಲ್ಲ ಸ್ನ್ಯಾಕ್ಸನ್ನು ಎಣ್ಣೆಯಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಈ ರೀತಿ ಡಿಪ್ ಮಾಡಿ ಹಾಕಿರಿ. ಇದು ನಾವು ಸ್ಲರಿನಲ್ಲಿ ಡಿಪ್ ಮಾಡೋದ್ರಿಂದ ಕೈಗೆ ಎಣ್ಣೆ ಸಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸ್ಪೂನ್ ಬಳಸಿನೇ ಹಾಕಿರಿ. ಕೈಯಿಂದ ಹಾಕಕ್ಕೆ ಹೋದರೆ ನೋಡಿರಿ, ಅದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಕೈಗೆ ಎಣ್ಣೆ ತಾಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೀವು ಇದನ್ನು ಸ್ಪೂನ್ ಬಳಸಿನೇ ಮಾಡಿರಿ. ನೋಡಿರಿ, ಎಲ್ಲದನ್ನು ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಎಣ್ಣೆಗೆ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಳ್ರಿ. ಆಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದ್ರೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಆಲೂಗಡ್ಡೆ ಲೇಯರ್ಸು ಫ್ರೈ ಕ್ರಂಚಿಯಾಗಿ ಬರುತ್ತೆ ನೋಡಿರಿ. ಈಗ ಇದನ್ನು ಎರಡು ಕಡೆ ಈ ಥರ ತಿರುಗಿಸಿ ಹಾಕಿ ಚೆನ್ನಾಗಿ ಕಡಕ್ಕಾಗಿ ಫ್ರೈ ಮಾಡ್ಕೊಳ್ರಿ. ನೀವು ಯಾವ ರೀತಿ ಕಡಕ್ಕಾಗಿ ಫ್ರೈ ಮಾಡ್ಕೊತೀರೋ ಆ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ನೀವು ಇದನ್ನು ಸ್ಟೋರ್ ಮಾಡಬೇಕಾದ್ರೂ ಕೂಡ ಮೆತ್ತಗಾಗೋದಿಲ್ಲ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿಯೇ ಇರುತ್ತೆ ನೋಡಿರಿ. ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಆಗಿ ಲಂಚ್ ಬಾಕ್ಸ್ ಕಟ್ಟಬೇಕು ಅಂದರೆ ಈ ರೀತಿಯೇ ಹೊರಗಡೆ ಪಿಕ್ನಿಕ್ಗೆ ಹೋಗಬೇಕಾದ್ರೆ ಅಥವಾ ಎಲ್ಲಾದರೂ ಟೂರ್ಗೆ ಹೋಗಬೇಕಾದ್ರೂ ಸಹಿತ ಇದನ್ನು ನೀವು ಪ್ರಿಪೇರ್ ಮಾಡಿ ತೊಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಕೆಡೋದಿಲ್ಲ ನೋಡಿರಿ. ಒಂದು 4-5 ದಿನ ಇಟ್ಟರು ಕೂಡ ಇದು ಹೀಗೇ ಇರುತ್ತೆ. ಈಗ ಇದನ್ನ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಎಣ್ಣೆ ಬಸ್ತು ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ಆಲೂಗಡ್ಡೆ ರೆಸಿಪಿಗಳನ್ನು, ಸ್ನ್ಯಾಕ್ಸ್ ರೆಸಿಪಿಗಳನ್ನು, ಲಂಚ್ ಬಾಕ್ಸ್ ರೆಸಿಪಿ, ರೈಸ್ ರೆಸಿಪಿ, ನಾನ್ ವೆಜ್ ರೆಸಿಪಿಗಳನ್ನು ನಮ್ಮ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ. ನಮ್ಮ ಚಾನಲ್ನಲ್ಲಿದೆ, ಅಲ್ಲಿ ಹೋಗಿ ನೀವು ಓಪನ್ ಮಾಡಿ ನೋಡಿದರೆ ಎಲ್ಲ ವಿಡಿಯೋಗಳು ನಿಮಗೆ ಅವೈಲಬಲ್ ಇರುತ್ತೆ. ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಲೈಕ್ ಮತ್ತು ಸಪೋರ್ಟಿಂದಾನೇ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಾವು ಪ್ರಿಪೇರ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಇದೇ ರೀತಿ ಫ್ರೈ ಮಾಡಿ ಎಲ್ಲದನ್ನು ಬಂದಿದ್ದೀನಿ. ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ತುಂಬ ಕಡಿಮೆ ಎಣ್ಣೆಯಲ್ಲಿ ಇಷ್ಟೊಂದು ಸ್ನ್ಯಾಕ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು. ಹಾಗಾದರೆ ತಡ ಯಾಕೆ, ನೀವು ಕೂಡ ಇವತ್ತೇ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತೇಳಿ.
ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿರಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ.